ನಮಸ್ಕಾರ ಎಲ್ರು ಹೇಗಿದ್ದಾರೆ? ಯಾರು PUC ಎಕ್ಸಾಮ್ ಚೆನ್ನಾಗಿ ರಿಸಲ್ಟ್ಸ್ ಬಂದಿ ಅವರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಬೋರ್ಡ್ ಒಂದು ಅಂದ್ರೆ ಫಸ್ಟ್ ಬೋರ್ಡ್ ಎಕ್ಸಾಮ್ ಬರ್ದಿದ್ದೀರಾ. ಯಾರು ಬೋರ್ಡ್ಸ್ ಎರಡನೇ ಎಕ್ಸಾಮ್ ಬರೆಯೋದ್ ಬೇಡ, ನಾನು ಫಸ್ಟ್ನೇ ಬೋರ್ಡ್ ಎಕ್ಸಾಮ್ ಬರೆದ್ರೆ ಸಾಕು ಅಂತಿದ್ರೆ ಅಂತವ್ರು ವಿಡಿಯೋ ನೋಡಿ. ಹಾಗೂ KCET ಇದು ಈಗೇನು ಕಾಮನ್ ಎಂಟ್ರೆನ್ಸ್ ಟೆಸ್ಟಿಂಗ್ ಬಗ್ಗೆ ಒಂದು ವೆರಿ ಗುಡ್ ನ್ಯೂಸ್ ಇದೆ. ಏನಪ್ಪಾ ಇದು ಅಂತಂದ್ರೆ, ನೀವು ಆಗ್ಲೇ ಮೊದಲೇ ಬೋರ್ಡ್ ಎಕ್ಸಾಮ್ ಬರ್ದಿದ್ದೀರಾ ಹಾಗೂ ನೀವು ರಿಸಲ್ಟ್ಸ್ KCET ಗೆ ಪ್ರಿಪರೇಷನ್ ಮಾಡ್ತೀರಾ ಅಂದ್ರೆ ಎರಡನೇ ಬೋರ್ಡ್ ಎಕ್ಸಾಮ್ ಕೂಡ ಬರೀರಿ. ಯಾಕೆ ಅಂತಂದ್ರೆ ನೀವು ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಪರ್ಫಾರ್ಮೆನ್ಸ್ ನಿಮ್ದು ಚೆನ್ನಾಗಾದ್ರೆ ಅದು ನಿಮ್ಗೆ KCET ರ್ಯಾಂಕಿಂಗ್ ಅಲ್ಲಿ ಕೂಡ ರಿಫ್ಲೆಕ್ಟ್ ಆಗುತ್ತೆ. KCET ರ್ಯಾಂಕಿಂಗ್ ಕೂಡ ಇಂಪ್ರೂವ್ ಆಗುತ್ತೆ. ನೀವು ಏನಾದ್ರೂ ಫಿಸಿಕ್ಸ್ ಅಲ್ಲಿ 80 ಮಾರ್ಕ್ಸ್ ನ ತಗೊಂಡಿದ್ರೆ ಬೋರ್ಡ್ ಮೊದಲನೇ ಎಕ್ಸಾಮ್ ಅಲ್ಲಿ, ಬೋರ್ಡ್ ಎರಡನೇ ಎಕ್ಸಾಮ್ ಅಲ್ಲಿ ನೀವೇನಾದ್ರೂ 75 ಮಾರ್ಕ್ಸ್ ನ ತಗೊಂಡಿದ್ರೆ ಅವಾಗ ನಿಮ್ಗೆ ಇಂಪ್ರೂವ್ ಆಗುತ್ತೆ ರ್ಯಾಂಕಿಂಗ್ ಕೂಡ KCET ಇದು. ಆ ಎರಡನೇ ಮಾರ್ಕ್ಸ್ ನ ಅವ್ರು ಕನ್ಸಿಡರ್ ಮಾಡ್ತಾರೆ. ನೀವೆಲ್ಲ ಎಂಟ್ರಿ ಮಾಡೋದ್ ಬೇಡ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರೇ ಆ ರಿಸಲ್ಟ್ಸ್ ನ ಡೈರೆಕ್ಟ್ ಆಗಿ ಪಿಕ್ ಮಾಡಿ ನಿಮ್ಮ ರ್ಯಾಂಕಿಂಗ್ ಏನಾದ್ರು 5,000 ಇದ್ರೆ 4,000 ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅಂದ್ರೆ ಮೊದಲಿಗೆ ರ್ಯಾಂಕಿಂಗ್ ಅನೌನ್ಸ್ ಆಗಲ್ಲ, ಈ ಬೋರ್ಡ್ ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ಸ್ ಬಂದ್ಮೇಲೆ ಅನೌನ್ಸ್ ಆಗೋದು. ಆ ಕಾರಣಕ್ಕೋಸ್ಕರ ಎರಡನೇ ಬೋರ್ಡ್ ಎಕ್ಸಾಮ್ ಕೂಡ ಬರೆಯೋದ್ರಿಂದ ನಿಮ್ಗೆ ತುಂಬಾ ಒಳ್ಳೆ ಮಾಹಿತಿ ಇರುತ್ತೆ. ಅದೇ ರೀತಿ ಏನಾದ್ರು ಮ್ಯಾಥ್ಸ್ ಏನಾದ್ರು ನೀವು 80 ಮಾರ್ಕ್ಸ್ ನ ಮೊದಲೇ ಬೋರ್ಡ್ ಎಕ್ಸಾಮ್ ತಗೊಂಡಿದ್ರೆ ಆದ್ರೆ 75 ಬಂದ್ಬಿಡ್ತು ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ, ಕಮ್ಮಿ ಆಯ್ತು ಅಂತಂದ್ರು ಕೂಡ ನಿಮ್ಗೆ ಯಾವ್ದು ಜಾಸ್ತಿ ಇರುತ್ತೆ, ಮೊದಲೇ ಬೋರ್ಡ್ ಎಕ್ಸಾಮ್ ಇಂದ ಏನು ಮಾರ್ಕ್ಸ್ ಜಾಸ್ತಿ ಇರುತ್ತೆ ಅದನ್ನೇ ಕೂಡ ಕನ್ಸಿಡರ್ ಮಾಡ್ತಾರೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಇದು ಒಂದು ಗುಡ್ ನ್ಯೂಸ್ ಆಗಿತ್ತು. ಯಾರ್ಯಾರು ಬೋರ್ಡ್ 1 ಬೋರ್ಡ್ 2 ಬರೀತಾ ಇದ್ದೀರಾ, ಬೋರ್ಡ್ 1 ಅಲ್ಲಿ ಚೆನ್ನಾಗಿ ಬಂದಿಲ್ಲ ಅನ್ನೋರು ಬೋರ್ಡ್ 2 ಇಂಪ್ರೂವ್ ಮಾಡ್ಕೋಬಹುದು ಸ್ಕೋರ್ ನ, ಅಥವಾ ಬೋರ್ಡ್ 1 ಅಲ್ಲಿ ಚೆನ್ನಾಗಿ ಬಂದಿರೋ ಸ್ಕೋರ್ ಬೋರ್ಡ್ 2 ಟ್ರೈ ಮಾಡಿ. ಅಕಸ್ಮಾತ್ ಇಂಪ್ರೂವ್ ಆಗ್ಲಿ, ಅಕಸ್ಮಾತ್ ಕಮ್ಮಿ ಆದ್ರೂ ಕೂಡ ನಿಮ್ಗೆ ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ. ಯಾಕಂದ್ರೆ ಬೋರ್ಡ್ 1 ಎಕ್ಸಾಮ್ ರಿಸಲ್ಟ್ಸ್ ಕೂಡ ಕನ್ಸಿಡರ್ ಆಗುತ್ತೆ ಅನ್ನೋದು ಒಂದು ಮಾಹಿತಿ. ಅದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ 50% ಬೋರ್ಡ್ ಎಕ್ಸಾಮ್ ಇಂದ, ರಿಟರ್ನ್ ಎಕ್ಸಾಮ್ ಇಂದ ಬರುತ್ತೆ, 50% CET ಇಂದ ಬರುತ್ತೆ. ಎರಡು ಸೇರಿಸ್ಬಿಟ್ಟು ಒಂದು KCET ರಿಸಲ್ಟ್ಸ್ ನ ಕೂಡ ಬಿಡ್ತಾರೆ. ಇದು ಒಂದು ಕಾಮನ್ ಕ್ರಿಯೇಟಿವ್ ನಿಮ್ಗೆಲ್ಲ ಗೊತ್ತಿರುತ್ತೆ ವಿದ್ಯಾರ್ಥಿಗಳಿಗೆ. ಯಾರ್ಯಾರು CET ಬರೀತಿದ್ದೀರಾ ಅವ್ರಿಗೆ ಕ್ವಶನ್ಸ್ ಇರುತ್ತೆ, ದಯಮಾಡಿ ಕಮೆಂಟ್ಸ್ ಅಲ್ಲಿ ಕೇಳಿ, ನಾವು ಕೂಡ ಉತ್ತರ ಕೊಡಲು ಟ್ರೈ ಮಾಡ್ತೀವಿ.